ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸರ್, ಈಗ ಬಹಳ ಪ್ರಮುಖವಾಗಿ ಈಗ ಸರ್ಕಾರದಿಂದಲೂ ಕೂಡ ಈಗ ಒಂದಿಷ್ಟು ನೋಟಿಸ್ ಬಂದಿರೋದು, ಕಲುಷಿತ ನೀರನ್ನ ಸಂಸ್ಕರಣೆ ಮಾಡದೆ ನೇರವಾಗಿ ಬಿಟ್ಟಿರುವಂತ ಆರೋಪ. ಸದ್ಯ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಈ ಬಗ್ಗೆ? ಏನ್ ಮಿಸ್ ಹೊಡಿತಾ ಇರೋದು? ಯಾಕೆ ನೇರವಾಗಿ ಕಲುಷಿತ ನೀರನ್ನ ಬಿಡ್ತಾ ಇರೋದು? ಸರ್, ನಾವು ನಮ್ಮ ಇಂಡಸ್ಟ್ರೀಸ್ ಆಕ್ಚುಲಿ ಜೀನ್ಸ್ ಡೈಯಿಂಗ್ ಕಾರ್ಖಾನೆಗಳು ಏನಿದಾವಲ್ಲ, ಜೀನ್ಸ್ ವಾಷಿಂಗ್ ಇಂಡಸ್ಟ್ರೀಸ್, ಹ್ಮ್ ಹ್ಮ್ ಇದರಿಂದ ಏನು ಹಾನಿಕಾರ ಕೆಮಿಕಲ್ಸ್ ಇವತ್ತಿನವರೆಗೂ ನೋಟಿಸ್ ಆಗಿಲ್ಲ. ನಾವು ಬಹಳ ಎವರಿ ಮಂತ್ ನಮ್ಮ ಎಫ್ಲುಯೆಂಟ್ ಟೆಸ್ಟ್ ಮಾಡಿಸ್ತೀವಿ ಲ್ಯಾಬ್ ನಲ್ಲಿ, ಓಕೆ. ಆಥರೈಸ್ಡ್ ಗವರ್ಮೆಂಟ್ ಲ್ಯಾಬ್ಸ್ ನಲ್ಲಿ. ಓಕೆ, ಮೀನುಗಳು, ಆಕ್ಲ, ಅವು ಇವು ಎಲ್ಲ ನೀರು ಕುಡ್ತಿರ್ತಾವ, ಏನು ಡೇಂಜರ್ ಇಲ್ಲ. ಬಟ್ ಸಮ್ ಅದರ್ ಇಂಡಸ್ಟ್ರೀಸ್ ಏನೋ ಕೆಮಿಕಲ್ ಇಂಡಸ್ಟ್ರೀಸ್ ಇದಾವೆ, ಅದರ್ಲಿಂದ ತೊಂದರೆ ಆಗ್ತಾ ಇದ್ ಬಿಟ್ಟು ನಮ್ಲಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಬಟ್ ನಮಗೆ 4 acres ಜಮೀನ್ ಇದೆ CETP-ಗೆ, ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ. ಹಾಗಾದ್ರೆ ಈಗ ಜೀನ್ಸ್ ಇಂದ ಏನು ಸಮಸ್ಯೆ ಇಲ್ವಾ? ಜೊತೆಯಲ್ಲಿ ಈ ನೀರಿನ ಸಂಸ್ಕರಣೆ ಘಟಕವನ್ನ ಸ್ಥಾಪಿಸುವಂತ ಜವಾಬ್ದಾರಿ ಯಾರ್ದಾಗಿರುತ್ತೆ? ಸರ್, KDB ಅವರು ನಮಗೆ ಅಪಿರಿಯಲ್ ಪಾರ್ಕ್ 4 ಟೋಟಲ್ 63 ಇಂಡಸ್ಟ್ರೀಸ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. KDB ಅಂಡ್ KSPCB ಇಬ್ಬರು ಕಲ್ತು ನಮಗೆ ಮಾಡಿ ಕೊಡ್ಬೇಕಿತ್ತು ಸರ್. ಸೊ ಹಾಗಾಗಿ ಈಗ ಸದ್ಯ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗ ನೋಟಿಸ್ ಅನ್ನ ಕೊಟ್ಟಿದ್ದೇನೆ. ಮುಂದೆ ಏನ್ ಕ್ರಮ, ಯಾವ ರೀತಿಯಾಗಿ ಹೋಗ್ಬೇಕು ಅಂತ? ಯಾವ ರೀತಿ ಏನಿಲ್ಲ ಸರ್, ನಾವು ಸರ್ಕಾರಕ್ಕೂ ಬೇಡ್ಕೊಂತೀವಿ. ಯಾಕಂದ್ರೆ ಈ ಜೀನ್ಸ್ ಉದ್ಯಮಗಳು ಬಳ್ಳಾರಿನಾಗ ಇರೋದು ಇದೊಂದೇ. ಜಿಂದಾಲ್ದಂತ ನಾವು ಹೇಳ್ಕೊಂಡಕ್ಕೂ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಜಿಂದಾಲ್ನಲ್ಲಿ ಬರೇ ಸಣ್ಣ ಕೆಲಸ, ಕಸು ಹೊಡೆಯೋದು, ಟೀ ಕಾಫಿ ಕೊಡಿಸೋದು ಅಂತಾನೆ ರೋಜ್ಗಾರಿ ಸಿಗುತ್ತೆ ಬಿಟ್ಟು ಇಂಜಿನಿಯರ್ಸ್ಗೆ, ಡಾಕ್ಟರ್ಸ್ಗೆ ಅಂತವ್ರಿಗೆ ಸಿಗಂಗಿಲ್ಲ. ನಮ್ ಜೀನ್ಸೇ ಮೇನ್ ಇರೋದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 1 ಲಕ್ಷ ಜನ 2 ಲಕ್ಷ ಜನ ಇದರಿಂದ ಮನೆಯಲ್ಲಿ ಸ್ಟಿಚಿಂಗ್ ಮಿಷನ್ಸ್ ಇಟ್ಕೊಂಡು ಹೆಣ್ಮಕ್ಳು, ವಿಡೋಸ್, ಕೆಲವಾರು ಆಟೋ ಡ್ರೈವರ್ಸ್, ಬಹಳ ಜನ ಒಂದು ರೋಜ್ಗಾರಿ ಅಂದ್ರೆ, ಉದ್ಯಮಿ ಅಂದ್ರೆ ನಮ್ ಜೀನ್ಸ್ ಫೇಮಸ್ ಇತಿಹಾಸದಲ್ಲಿ ಬಳ್ಳಾರಿ. ಬಟ್ ಈ ಉದ್ಯಮಿಗಳು ನಿಂತೋಗಿದ್ರೆ ಆಲ್ಮೋಸ್ಟ್ ಆಲ್ ಬಳ್ಳಾರಿಗೆ ಇನ್ನ ಏನು ಇದು ಇರಂಗಿಲ್ಲ. 1 ಲಕ್ಷ ಜನ ಬೀದಿಗೆ ಬರ್ತಾರಂದ್ರೆ ಭಯಾನಕ ಅನ್ಸತ್ತೆ ಸರ್ ನಮ್ಗೆ. ಸೊ ಸದ್ಯ ಈಗ ಒಂದ್ ಕಡೆ ಈಗ ಬಂದಾದ್ರೆ ಈಗ ಉದ್ಯೋಗ ಕಳ್ಕೊಳ್ಳಿ, ಎಷ್ಟು ಜನ ಉದ್ಯೋಗವನ್ನ ಕಳ್ಕೋಬಹುದು ಎಲ್ಲಾದ್ರೂ ಬಂದಾದ್ರೆ? ಯಾಕಂದ್ರೆ ನೋಟಿಸ್ ಕೂಡ ಹೋಗಿದೆ. ಸೊ ಹಾಗಾಗಿ ಏನ್ ಆಗ್ರಹಿಸ್ತೀರಾ ಸರ್ಕಾರಕ್ಕೆ, ಏನ್ ಮನವಿ ಮಾಡ್ತೀರಾ ಅಂತ? ಸರ್ಕಾರಕ್ಕೆ ನಾವು ಹೋರಾಟ ಮಾಡ್ತೀವಿ ಸರ್. ಯಾಕಂದ್ರೆ 1 ಲಕ್ಷ 1.5 ಲಕ್ಷ ಜನ ಕೆಲಸ ಹೋಗತ್ತೆ ಅಂದ್ರೆ ಎಲ್ಲಾರು ನಮ್ಗೆ ಬೆಂಬಲ ಕೊಡ್ತಾರೆ. ನಾವು ಯಾರ್ಯಾರು ನಮ್ಮ ಇಲ್ಲಿ ಚಾಂಬರ್ ಆಫ್ ಕಾಮರ್ಸ್ ಇದೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇದೆ, ಎಲ್ಲರನ್ನೇ ನಾವು ಭೇಟಿ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ ಸರ್. ಯಾಕಂದ್ರೆ ಆಕ್ಚುಲಿ ನಮ್ಮ ರಾಹುಲ್ ಗಾಂಧೀಜಿ ಅವ್ರನ್ನು ಬಳ್ಳಾರಿನೇ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ವರ್ಲ್ಡ್ ಹಬ್ ಮಾಡ್ತೀವಂತೇಳಿ ಲಾಸ್ಟ್ ಎಲೆಕ್ಷನ್ ಮುಂದೆ ಘೋಷಣೆ ಮಾಡಿದ್ದಾರೆ. ಬಟ್ ಇವಾಗ ಹಿರಿಯ ಉದ್ಯಮಿಗಳೇ ಬಂದಾಗಿದ್ರೆ ಈಗ ಯಾವ ರೀತಿ ಅಂತ ನಾವು ಕೂಡ ಆಲೋಚನೆ ಮಾಡಬೇಕು. ಅದು ನಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ ಸರ್, ಏನ್ ನಡೀತಾ ಇದೆ ಅಂತೇಳಿ ಸರ್ಕಾರದಿಂದ. ಜೊತೆಲಿಗೆ ಅಪೆರಲ್ ಪಾರ್ಕ್ ಅನ್ನ ಮಾಡ್ಕೊಡ್ತೀವಿ ಅನ್ನೋದಾಗಿ ಹೇಳಿದ್ರು. ಸರ್ಕಾರ ಕೂಡ ಅವ್ರು ಬಂತ ಆ ಬಗ್ಗೆ ಯಾವ್ದಾದ್ರು ಅಧಿಕಾರಿಗಳನ್ನ ಮಾತಾಡ್ಸಿದ್ರ? ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ನೀವೆಲ್ಲ ಈ ಘಟಕಗಳ ಮೇಲ್ವಿಚಾರಕರು ಯಾರಿದ್ದಾರೆ, ಹೋಗಿ ಏನಾದ್ರು ಮನವಿ ಮಾಡಿದ್ರ ಆ ಬಗ್ಗೆ? ಮನವಿ ಮಾಡ್ತಾನೆ ಇದೀವಿ ಸರ್, ಮನವಿ ಮಾಡ್ತಾ ಇದೀವಿ. 4 ಎಕರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಜಮೀನೇ ಇದೆ, ಇಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ಕೆಲವಾರು ವರ್ಷಗಳ ಕೆಳಗೆ ಹಿಂದೆ. ಬಟ್ ಅದರಿಂದ CETP ನಮ್ಗೆ ಮಾಡಿ ಕೊಟ್ರೆ ನಾವು ನಮ್ಮ ಪಾರ್ಟಿಗೆ, ನಮ್ಮ ಆಕ್ಚುಲಿ ಬಳ್ಳಾರಿ ಅಂದ್ರೆ ಜೀನ್ಸ್ ನಲ್ಲಿ ಬಹಳ ಕಡಿಮೆ ರೇಟ್ಗೆ ನಾವು ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಅಂದ್ರೆ ಇಡೀ ಇಂಡಿಯಾದಾಗ ಈ ರೇಟ್ಗೆ ನಮ್ಮ ಬಳ್ಳಾರಿ ಜೀನ್ಸ್ ಕ್ವಾಲಿಟಿ ಈ ಎಕಾನಮಿ ರೇಟ್ಗೂ ಮಾಡೋರು ಯಾರೂ ಇಲ್ಲ ನಮ್ಮ ಬಳ್ಳಾರಿ ಬಿಟ್ಟು. ಇಂಥ ಸಂದರ್ಭದಲ್ಲಿ ನಮಗೆ ಬಹಳ ಸಪೋರ್ಟ್ ಸಹಕಾರ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಆಗ್ಲಿ, ಸರ್ಕಾರ. ಬಟ್ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ಇವಾಗ ಸದ್ಯಕ್ಕಂತೂ. ನಾವಂತೂ ವಿನವಿ ಮಾಡಿವಿ ಸರ್ ಎಲ್ಲರಿಗೆ, ನಮ್ಮ ಪ್ರಾಬ್ಲಮ್ಸ್, ನಮ್ಮ ಸಮಸ್ಯೆಗಳು. ಬಟ್ ನಮ್ಮ ಉದ್ಯಮಗಳು ಕೂಡ ಆಲ್ಮೋಸ್ಟ್ ಆಲ್ 63 ಫ್ಯಾಕ್ಟ್ರೀಸ್ ನಲ್ಲಿ ಇವಾಗ ಸದ್ಯಕ್ಕೆ 33 ಉಳಿದಾವ್ ಸರ್. ಬಿಕಾಸ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್, ಇನ್ನು ಏನೇನು ಡಿಫ್ರೆಂಟ್ ಅದು ಅವರು ಪ್ರಾಬ್ಲಮ್ಸ್ ಬಂದ್ ಮಾಡ್ಕೊಂಡಿದ್ದಾರೆ. ಇವು ಕೂಡ ಹೋಗಿದ್ರೆ ಇನ್ನು ಏನು ಇರಂಗಿಲ್ಲ ಬಳ್ಳಾರಿ ಬಿಸ್ನೆಸ್. ಧನ್ಯವಾದಗಳು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.